ಸಮಸ್ಯೆ ಕೇಳೋ ಜೊತೆಗೆ ಅಲ್ಲಿ ಜನನೂ ಇಲ್ಲಪ್ಪ ನಮ್ಮ ಜಿಲ್ಲಾ ಮಾಡ್ರಿ ಅನ್ನುವಂಥ ಸಮಸ್ಯೆ ಅವ್ರ ಮುಂದಿಟ್ಟಾಗ ಸಹಜವಾಗಿ ನಮ್ಮದು ಕಮಲದಲ್ಲಿ ಅದ ಅಂತ ಮಾತಾಡಿದ್ದಾರೆ. ಇದು ಭಾಳಷ್ಟು ಗಂಭೀರವಾದ ಅಂತ ಅನ್ನಿಸ್ತದೆ. ಯಾಕಂದ್ರೆ ಸುಮ್ಮನೆ ಏನೂ ಮಾತಾಡೋದಲ್ಲ ಸತೀಶ್ ಅವರು, ಏನೋ ಮಾತುಗಳು ಕಡಿಮೆ ಆದರೆ ಮಾತಾಡಿದ್ದ ಈಡೇರಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಸದಾ ಮಾಡೋದ್ರಿಂದಾಗಿ ಅಲ್ಲಿ ಚಿಕ್ಕೋಡಿ ಜನಕ್ಕೆ ಒಂದು ಭರವಸೆ ಅಂತ ಮೂಡಿದಂಗೆ ಆಗಿದೆ. ಅದೇ ಕಾರಣಕ್ಕೆ ನಿಧಾನಕ್ಕೆ ಗೋಕಾಕು ವ್ಯಾಪಿಸ್ತದ. ಆ ಮಾತು ಬೇರೆ, ಇಲ್ಲಿಯೇ ಗೋಕಾಕದಲ್ಲೂ ಸಹ ಜನ ನಿಧಾನಕ್ಕೆ ಚಿಕ್ಕೋಡಿ ಆಗೋದು ನಮ್ಮದು ಮಾಡ್ರಿ ಅಂತ ಬರ್ತಾರೆ. ಇವೆರಡೂ ಆಗುತ್ತಾವ ಅನ್ನುವಂಥ ಒಂದು ಅವಾಜ್ ಇದ್ದಂಗೆ ಬೈಲುಗಲ್ದವರು ಮತ್ತು ಅತ್ನಿಯವರು ನಮ್ಮದು ಆಗಲಿ ಅಂತ ಬರೋದ್ರಿಂದಾಗಿ ಮೋಸ್ಟ್ಲಿ ಈ 4 ಸದ್ಯದಲ್ಲಿ ಆಗ್ತಾವು ಅಂತ ಅನಿಸೋದಿಲ್ಲ. ಹಾಗಿದ್ರೆ ಬಿಟ್ಟರು ಸಹಿತ ಅದು ಕಷ್ಟದ. ಯಾಕಂದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಏನದಪ್ಪ ಅಂತಂದ್ರೆ ಜಿಲ್ಲೆ ಆಗಬೇಕು ಅನ್ನೋಂಥ ದೊಡ್ಡ ಹಗಲಗನಸನ್ನು ಕಾಣ್ತಾ ಇದ್ದಾವೆ. ಹೀಗಾಗಿ ಒಟ್ಟಾರೆ ಹೇಳೋದೇನಪ್ಪ ಅಂದ್ರೆ ಜನರ ಬಯಕೆ ಈ ಭಾಗದಲ್ಲೇ ಜಿಲ್ಲೆ ಆಗಲಿ ಅನ್ನೋದು. ಇನ್ನು ಮಾಡಬೇಕಾದಂಥ ಕೆಲಸ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡುವಂಥ ಕೆಲಸ ಇಲ್ಲಿಯ ಜನಪ್ರತಿನಿಧಿಗಳು ಚರ್ಚೆ ಮಾಡ್ಕೊಂಡು ಒಂದೇನಪ್ಪ ಅಂದ್ರೆ ಪರಿಹಾರಾತ್ಮಕವಾದಂಥ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಚಿಕ್ಕೋಡಿ ಗೋಕಾಕ್ ಜಿಲ್ಲೆಗಳ ಜೊತೆಗೆ ಸಾಧ್ಯ ಆದಷ್ಟು ಅವು ಸಣ್ಣ ಜಿಲ್ಲೆಗಳಾಗಲಿ, ಸಣ್ಣ ಜಿಲ್ಲೆಗಳಾದರೆ ಜನರಿಗೆ ಮುಟ್ಟಲು ಸಾಧ್ಯ ಆಗ್ತಾವೆ. ಮಾಡಿರಿ ತಪ್ಪಲ್ಲ ಅನ್ನೋ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಯಾಕೆ ಜನಸಾಮಾನ್ಯರ ಮಾತನ್ನು ಪ್ರಜಾಪ್ರಭುತ್ವದಲ್ಲಿ ಫೈನಲ್ ಆಗುವಂಥದ್ದು. ಎಲ್ಲ ಕಡೆ ಯಾರು ನಾವು ಜಗಳಕ್ಕಿಂತ ನಮ್ಮದು ಎಷ್ಟು ಬರ್ತಾವೆ ಹೋಬಳಿಗಳು, ಹಳ್ಳಿಗಳು ನಮ್ಮ ಸಪ್ರೇಟ್ ಜಿಲ್ಲಾನ ಮಾಡಿರಿ, ಎಷ್ಟು ಹಾಕಾವೆ ನಮ್ಮಲ್ಲಿ ತಾಲೂಕುಗಳು 2 ಆಗಲಿ 3 ಆಗಲಿ 4 ಆಗಲಿ ಮಾಡಿರಿ ಅನ್ನೋದು 4 ಕಡೆಯ ಒಂದೇನಪ್ಪ ಜನರ ಬೇಡಿಕೆ. ಇನ್ನು ನಿರ್ಧಾರ ತೆಗೆದುಕೋಬೇಕಾಗಿ ಸರ್ಕಾರ ಏನೋ ಆಗಲಿ. ಈ ಸತೀಶ್ ಅವರು ಮಾತಾಡಿದ ಮಾತ್ರ ಒಂದು ಆಸಕ್ತಿಯನ್ನು, ಅದೇ ಕಾಲಕ್ಕೆ ಒಂದು ಆಶಾವಾದವನ್ನು ಈ ಹೋರಾಟಗಾರರಲ್ಲಿ, ಜಿಲ್ಲಾ ಹೋರಾಟಗಾರರಲ್ಲಿ ಹುಟ್ಟು ಹಾಕಿದ್ವಿ ಅನ್ನೋದರಲ್ಲಿ 2 ಅಭಿಪ್ರಾಯ ಇಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯ ಕೈಗಳಲ್ಲಿ ವಂದನೆಗಳು.